ಎಲ್ಲರಿಗೂ ನಮಸ್ಕಾರ. ಈಗ ಜಿಲ್ಲಾ ಪಂಚಾಯತಿಯಲ್ಲಿ ಮತ್ತೊಂದು ಉದ್ಯೋಗವನ್ನು ಕರೆದರೆ ಅದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇಲಾಖೆ ಹೆಸರು ಜಿಲ್ಲಾ ಪಂಚಾಯತ್ ಅಂದರೆ ಗದಗ ಜಿಲ್ಲೆಯಲ್ಲಿರುವ 16 ಹುದ್ದೆಗಳನ್ನು ಕರೆದಿದ್ದಾರೆ. ಇದನ್ನು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ನೀವು ಸಲ್ಲಿಸಬಹುದು. ಒಟ್ಟು ಹುದ್ದೆಗಳು 16 ಅದಾವ. ಹುದ್ದೆಗಳ ವಿವರ ನೋಡೋಣ ಬನ್ನಿ. ತಾಂತ್ರಿಕ ಸಹಾಯಕರು ಕೃಷಿ ಅಂದರೆ ಕೃಷಿಯಲ್ಲಿ 6 ಹುದ್ದೆಗಳು ಮತ್ತು ತಾಂತ್ರಿಕ ಸಹಾಯಕರು ತೋಟಗಾರಿಕೆಯಲ್ಲಿ 5 ಹುದ್ದೆಗಳು, ತಾಂತ್ರಿಕ ಸಹಾಯಕರು ಅರಣ್ಯದಲ್ಲಿ 5 ಹುದ್ದೆಗಳು. ಇದಕ್ಕೆ ವಿದ್ಯಾರ್ಹತೆ ನೋಡೋದಾದರೆ ತಾಂತ್ರಿಕ ಸಹಾಯಕರು ಕೃಷಿ ಹುದ್ದೆಗಳ ಅಭ್ಯರ್ಥಿಯು BSc MSc ಅವರಿಗೆ ಆದ್ಯತೆ. ಅಂದರೆ 3 ವರ್ಷ ಅದಕ್ಕಿಂತ ಹೆಚ್ಚು ಕಾರ್ಯಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರಬೇಕು. ಮತ್ತು ತಾಂತ್ರಿಕ ಸಹಾಯಕರು ಹುದ್ದೆಗಳಿಗೆ BSc MSc ಮತ್ತು ಇದಕ್ಕೂ ಕೂಡ 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿದ್ರಲ್ಲಿ ನೀವು ಅನುಭವವನ್ನು ಹೊಂದಿದ್ದರೆ ಇದು ಅರ್ಜಿ ಸಲ್ಲಿಸಬಹುದು. ಅದರ ತಾಂತ್ರಿಕ ಸಹಾಯಕರು ಹುದ್ದೆಗಳಿಗೆ ಅಭ್ಯರ್ಥಿಗಳು BSc MSc ಆದ್ಯತೆ ಅಂದರೆ 3 ವರ್ಷ ಅದಕ್ಕಿಂತ ಹೆಚ್ಚು ಕಾರ್ಯಕ್ಷೇತ್ರ ಅನುಭವ ಹೊಂದಿದ್ದರೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ವಯೋಮಿತಿ ನೋಡೋದಾದರೆ ಅಭ್ಯರ್ಥಿಯು ಕನಿಷ್ಠ 21 ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ 40 ವರ್ಷ ಮೀರಬಾರ್ದು. 21 ವರ್ಷ ದಾಟಿರಬೇಕು ಮತ್ತು 40 ವರ್ಷಕ್ಕಿಂತ ಕಡಿಮೆ ಇದ್ದವರು ಇದನ್ನು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಮತ್ತು ವೇತನ ಶ್ರೇಣಿ ನೋಡುವುದಾದರೆ ಅಭ್ಯರ್ಥಿಯು ಮಾಸಿಕ ತಿಂಗಳಿಗೆ 24,000 ಸಂಭಾವನೆ ನೀಡಲಾಗುತ್ತದೆ ಮತ್ತು ಪ್ರಯಾಣ ಭತ್ಯೆ ಕೂಡ ಕೊಟ್ಟಿದ್ದಾರೆ 2,000 ನೀಡಲಾಗುತ್ತದೆ. ಅದನ್ನು ಕೂಡ ಅರ್ಜಿ ಶುಲ್ಕ ಯಾವುದೇ ಅಭ್ಯರ್ಥಿಯು ಕೂಡ ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ಅರ್ಜಿ ಪ್ರಾರಂಭ ದಿನಾಂಕ ಈ ಅರ್ಜಿ 20 ಆಗಸ್ಟ್ 2024 ಪ್ರಾರಂಭ ಆಕೈತಿ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2024 ಇದು ಅರ್ಜಿ ಮುಕ್ತಾಯ ಆಗುತ್ತದೆ. ಇನ್ನು ನೋಟಿಫಿಕೇಷನ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಜಾಯ್ನ್ ಆಗಿ. ಮತ್ತು ಅರ್ಜಿ ಲಿಂಕ್ ಕೂಡ ಅದರಲ್ಲಿ ಹಾಕಿರ್ತೀನಿ. ಧನ್ಯವಾದಗಳು.